ನಮಸ್ಕಾರ. ದುಡ್ಡಿನ ಟೆನ್ಷನ್ ಒಂದು ಕಡೆ, ಮಕ್ಕಳ ಮುದ್ದು ಆಸೆಗಳೇ ಇನ್ನೊಂದು ಕಡೆ. ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಮಾಡೋದು ಅಂದ್ರೆ ಸುಮ್ನೆನಾ? ಸರಿ, ಇವತ್ತು ನಾವು ಒಂದು ತುಂಬಾ ಸರಳವಾದ ಆದ್ರೆ ಮನಸ್ಸಿಗೆ ಹಿಡಿಸೋ ಕಥೆಯನ್ನ ನೋಡೋಣ. ಸಣ್ಣ ಸಣ್ಣ ಐಡಿಯಾಗಳು ಮತ್ತೆ ಫ್ಯಾಮಿಲಿ ಬಾಂಡಿಂಗ್ ಎಷ್ಟು ಪವರ್ಫುಲ್ ಅಂತ ಈ ಕಥೆ ನಮಗೆ ಹೇಳುತ್ತೆ. ಅಂದಹಾಗೆ ಈ ಕಥೆಯ ಹೀರೋ ಯಾರು ಅಂತ ನೋಡೋಣ ಬನ್ನಿ. ಕಥೆ ಶುರುವಾಗೋದು ಸಾಯಂಕಾಲ 5 ಗಂಟೆಗೆ. ಅಂದ್ರೆ ಹೊರಗಿನ ಗಲಾಟೆ ಎಲ್ಲ ಕಮ್ಮಿಯಾಗಿ ಮನೆ ತುಂಬಾ ಒಂದ್ ರೀತಿ ಶಾಂತಿ ತುಂಬಿರೋ ಟೈಮ್. ಅಮ್ಮ ಅಡ್ಗೆ ಮನೆಯಲ್ಲಿ ಬಿಸಿ ಬಿಸಿ ಬೇಳೆ ಸಾರು ಮಾಡ್ತಿದ್ರು. ಅದರ ಘಮ ಮಾತ್ರ ಇಡೀ ಮನೆ ತುಂಬಾ ಹರಡಿತ್ತು. ಆದ್ರೆ ನೋಡಿ, ಈ ಹೊರಗಿನ ಶಾಂತತೆ ಒಂದ್ ಕಡೆ ಆದ್ರೆ ಮನಸ್ಸಿನೊಳಗೆ ಮಾತ್ರ ಒಂದು ದೊಡ್ಡ ಚಿಂತೆಯ ಬಿರುಗಾಳಿನೇ ಎದ್ದಿತ್ತು. ಅವರ ಮುಂದಿದ್ದ ಕ್ಯಾಲ್ಕ್ಯುಲೇಟರ್ ಮತ್ತೆ ಉದ್ದುದ್ದ ದಿನಸಿ ಬಿಲ್ ತಿಂಗಳ ಬಜೆಟ್ ಯುದ್ಧದ ಕಥೆಯನ್ನೇ ಹೇಳ್ತಿತ್ತು. ಈ ಸೀನ್ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಲ್ವಾ? ಸೊ ಈ ಕಥೆಯ ಮೊದಲ ಚಾಲೆಂಜ್ ಇಲ್ಲೇ ಇದೆ, ತಿಂಗಳ ಖರ್ಚಿನ ಚಿಂತೆ. ಇದು ಬಹುತೇಕ ಎಲ್ಲಾ ಪೋಷಕರು ಫೇಸ್ ಮಾಡೋ ಒಂದು ರಿಯಾಲಿಟಿ. ಅವರ ಮನಸ್ಸಿನಲ್ಲಿದ್ದ ಆ ಭಾರ ಒಂದು ದೊಡ್ಡ ನಿಟ್ಟುಸಿರಿನ ಜೊತೆ ಹೊರಗೆ ಬಂತು. ಅಯ್ಯೋ, ಈ ತಿಂಗಳು ಖರ್ಚು ಜಾಸ್ತಿ ಆಯ್ತು. ನೋಡಿ, ಈ ಒಂದೇ ಒಂದು ಲೈನ್ ಇದೆಯಲ್ಲ, ಇಡೀ ತಿಂಗಳ ಅವರ ಫೈನಾನ್ಷಿಯಲ್ ಸ್ಟ್ರೆಸ್ ಅನ್ನ ಹಿಡಿದಿಡುತ್ತೆ. ಅವರು ಇದೇ ಯೋಚನೆಯಲ್ಲಿದ್ದಾಗ ಸರಿಯಾಗಿ ಇದೇ ಟೈಮಲ್ಲಿ ಕಥೆಗೆ ಒಂದು ಹೊಸ ಎಂಟ್ರಿ ಆಗತ್ತೆ. ಅವರ ಮಗ ರೋಹಿತ್ ಖುಷಿಯಿಂದ ಓಡೋಡಿ ಬರ್ತಾನೆ. ಅವನ್ ಜೊತೆಗೆ ಒಂದು ಹೊಸ ಡಿಮ್ಯಾಂಡ್ ಕೂಡ ಇರುತ್ತೆ. ಇದೇ ನೋಡಿ ನಮ್ಮ ಕಥೆಯ ಮೇನ್ ಕಾನ್ಫ್ಲಿಕ್ಟ್. ಒಂದ್ ಕಡೆ ಮಗನ ಮುಗ್ಧ ಆಸೆ, ಒಂದು ಹೊಸ ಕ್ರಿಕೆಟ್ ಬ್ಯಾಟ್ ಬೇಕು ಅಂತ. ಇನ್ನೊಂದ್ ಕಡೆ ಅಮ್ಮನ ರಿಯಾಲಿಟಿ, ಪರ್ಸ್ ಖಾಲಿ ಆಗ್ತಿದೆ ಅನ್ನೋ ಟೆನ್ಷನ್. ಆಸೆಗೂ ವಾಸ್ತವಕ್ಕೂ ನಡುವೆ ಇರೋ ದೊಡ್ಡ ಗ್ಯಾಪ್ ಇದು. ಮಗನ ಆಸೆ ಕೇಳಿ ಅಮ್ಮನ ಉತ್ತರ ಕೇಳೋಕೆ ತಮಾಷೆಯಾಗುತ್ತು. ಆದ್ರೆ ಆ ತಮಾಷೆ ಹಿಂದೆ ಒಂದು ದೊಡ್ಡ ಚಿಂತೆ ಇತ್ತು. ಹಾಸ್ಯದ ಮೂಲಕವೇ ಅವರು ತಮ್ಮ ಪರಿಸ್ಥಿತಿಯನ್ನ ಹೇಳ್ಕೊಂಡ್ರು. ಆದ್ರೆ ರೋಹಿತ್ ಸುಮ್ನೆ ಇರೋ ಹುಡುಗ ಅಲ್ಲ. ತನ್ನ ಮುದ್ದು ಮಾತುಗಳಿಂದ, ಪ್ರೀತಿಯಿಂದ ಅಮ್ಮನನ್ನ ಒಪ್ಸೋಕೆ ಟ್ರೈ ಮಾಡ್ತಾನೆ. ಅವನ ಈ ಮಾತಿಗೆ ಯಾವ ಅಮ್ಮ ತಾನೇ ಕರಗಲ್ಲ ಹೇಳಿ? ಅಮ್ಮ ಇನ್ನೇನು ಇಲ್ಲ ಅಂತ ಫೈನಲ್ ಡಿಸಿಷನ್ ತಗೋಬೇಕು ಅನ್ನೋ ಅಷ್ಟ್ರಲ್ಲಿ ಕಥೆಗೆ ಒಂದು ಸಖತ್ ಟ್ವಿಸ್ಟ್ ಸಿಗುತ್ತೆ. ಯಾಕಂದ್ರೆ ರೋಹಿತ್ ಬರೀ ಪ್ರಾಬ್ಲಮ್ ತಂದಿರ್ಲಿಲ್ಲ, ಜೊತೆಗೆ ಒಂದು ಸೊಲ್ಯೂಷನ್ ಕೂಡ ತಂದಿದ್ದ. ರೋಹಿತ್ ಹೇಳಿದ ಪ್ಲಾನ್ ತುಂಬಾ ಸಿಂಪಲ್ ಆಗಿತ್ತು, ಕೇವಲ 3 ಸ್ಟೆಪ್ಸ್. ಆದ್ರೆ ಅದರ ಹಿಂದಿದ್ದ ಐಡಿಯಾ ಇದೆಯಲ್ಲ, ಅದು ಬ್ರಿಲಿಯಂಟ್. ದುಡ್ಡು ಖರ್ಚು ಮಾಡೋ ಬದಲು ಕ್ರಿಯೇಟಿವಿಟಿ ಬಳಸಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಉಪಾಯ. ಜಾಣ್ಮೆ ಅಂದ್ರೆ ಇದೇನೆ. ಮಗನ ಈ ಅನಿರೀಕ್ಷಿತ ಐಡಿಯಾ ಕೇಳಿ ಅಮ್ಮನಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಅವರ ಧ್ವನಿಯಲ್ಲಿ ನಂಬೋಕೆ ಆಗ್ತಿಲ್ಲ ಅನ್ನೋ ಬೆರಗು ಸ್ಪಷ್ಟವಾಗಿತ್ತು. ರೋಹಿತ್ ಉತ್ತರದಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ನೀವು ಬಜೆಟ್ ನೋಡ್ಕೊಳ್ಳಿ, ನಾನು ಬ್ಯಾಟ್ ನೋಡ್ಕೊಳ್ತೀನಿ. ಇದು ಬರೀ ಒಂದು ಮಾತಾಗಿರ್ಲಿಲ್ಲ, ಅದು ಒಂದು ಜವಾಬ್ದಾರಿಯನ್ನ ಹಂಚ್ಕೊಳ್ಳೋ ಭರವಸೆ. ಇದು ಆ ತಾಯಿಗೆ ದೊಡ್ಡ ರಿಲೀಫ್ ಕೊಡ್ತು. ಸರಿ, ಈಗ ಕಥೆಯ ತುಂಬಾನೇ ಬ್ಯೂಟಿಫುಲ್ ಪಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಆ ಪ್ಲಾನ್ ವರ್ಕ್ ಆಗುತ್ತೆ. ಒಂದು ಸಣ್ಣ ಐಡಿಯಾ ಹೇಗೆ ದೊಡ್ಡ ಖುಷಿಗೆ ಕಾರಣ ಆಗುತ್ತೆ ಅಂತ ನೋಡೋಣ. ಈ ದೃಶ್ಯವನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲಿ ಬಣ್ಣ ಬಳಿತಿರೋದು ಬರೀ ಬ್ಯಾಟ್ಗೆ ಅಲ್ಲ, ಅವರ ಸಂಬಂಧಕ್ಕೂ ಕೂಡ. ಅಮ್ಮನ ಪ್ರೋತ್ಸಾಹ, ಮಗನ ಆಸಕ್ತಿ ಎರಡೂ ಸೇರಿ ಒಂದು ಹಳೆಯ ವಸ್ತು ಹೊಸ ನೆನಪಾಗಿ ಬದಲಾಗ್ತಿದೆ. ಪೇಂಟ್ ಮಾಡಿ ರೆಡಿಯಾದ ಬ್ಯಾಟ್ ನೋಡಿ ಅಮ್ಮನಿಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದ್ರೆ ಅವರ ಕಣ್ಣುಗಳಲ್ಲಿ ಆ ಮೆಚ್ಚುಗೆ ಎದ್ದು ಕಾಣ್ತಿತ್ತು. ಮಗನ ಕ್ರಿಯೇಟಿವಿಟಿಗೆ ಅವರು ಫುಲ್ ಫಿದಾ ಆಗಿದ್ರು. ಇಲ್ಲಿ ನೋಡಿ, ರೋಹಿತ್ನ ನಿಜವಾದ ಉದ್ದೇಶ ಏನು ಅಂತ ಗೊತ್ತಾಗತ್ತೆ. ಅವನಿಗೆ ಹೊಸ ಬ್ಯಾಟ್ ಆಗ್ಲಿ, ಬ್ರ್ಯಾಂಡ್ ಆಗ್ಲಿ ಯಾವುದಕ್ಕಿಂತಲೂ ಮುಖ್ಯವಾಗಿದ್ದು ಅಮ್ಮನ ಖುಷಿ. ಅವರ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಇದ್ರಲ್ಲೇ ಅರ್ಥ ಆಗತ್ತೆ. ಮತ್ತು ಇದುವೇ ಈ ಕಥೆಯ ಎಮೋಷನಲ್ ಪೀಕ್. ಆ ತಾಯಿಯ ಕಣ್ಣಲ್ಲಿ ರೋಹಿತ್ ಬರೀ ಮಗನಲ್ಲ, ಆತ ತನ್ನ ಬಜೆಟ್ ಯುದ್ಧವನ್ನು ಗೆಲ್ಲಿಸ್ಕೊಟ್ಟ ಹೀರೋ ಅಲ್ವಾ? ನಿಜವಾದ ಹೀರೋಗಳು ಯಾವಾಗ್ಲೂ ದೊಡ್ಡ ಸಮಸ್ಯೆಗಳಿಗೆ ದುಬಾರಿ ಸೊಲ್ಯೂಷನ್ ತರೋದಿಲ್ಲ, ಬದಲಿಗೆ ಚಿಕ್ಕದಾದ ಜಾಣ್ಮೆಯ ದಾರಿಗಳನ್ನು ಹುಡುಕ್ತಾರೆ. ಹಾಗಾದ್ರೆ ಈ ಬಜೆಟ್ ಹೀರೋ ಕಥೆಯಿಂದ ನಾವು ಕಲಿಯೋದೇನು? ನಮಗೆದುರಾಗೋ ಪ್ರತಿಯೊಂದು ಚಾಲೆಂಜ್ ಕೂಡ ನಮ್ಮ ಕ್ರಿಯೇಟಿವಿಟಿ, ನಮ್ಮ ಪ್ರೀತಿ ಮತ್ತು ನಮ್ಮ ಒಗ್ಗಟ್ಟೆಲ್ಲ ತೋರ್ಸೋಕೆ ಸಿಗೋ ಒಂದು ಅವಕಾಶ. ಬಹುಶಃ ಜೀವನದ ಅತಿ ದೊಡ್ಡ ಖುಷಿ ದುಬಾರಿ ವಸ್ತುಗಳಲ್ಲ, ಬದಲಿಗೆ ಇಂಥ ಚಿಕ್ಕ ಚಿಕ್ಕ ಜಾಣ್ಮೆಯ ಪರಿಹಾರಗಳಲ್ಲೇ ಅಡಗಿದೆಯೋ ಏನೋ. ನೀವೇನಂತೀರಾ?